ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಹರೀಶ್ ಅವರೇ, ಈ ಇಡೀ ಪ್ರಕರಣದಲ್ಲಿ ಈವಾಗಲೇ ಪಟ್ಟಿ ಮಾಡಿದಾಗೆ ಅನೇಕ ನಾಯಕರುಗಳಿದ್ದಾರೆ. ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹ್ಯಾರಿಸ್ ಒಬ್ಬರು ಯಾಕೆ ಮಾತಾಡ್ತಾ ಇದ್ದೀರಿ? ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಸ್ಪೋಕ್ಸ್ ಪರ್ಸನ್ ಕೂಡ ನಾನು. ಸೊ ನಾನು ಮೀಡಿಯಾ ನಿಮ್ಮ ಜೊತೆಗೆ ಚರ್ಚೆಗೆ ಬರ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದೀನಿ. ಇದು ಅದರಲ್ಲಿ ನನ್ನ ಹೆಸರು ಸೇರಿರೋದ್ರಿಂದ ಎರಡೂ ಸೇರಿ ನಾನು ಮಾಡ್ತಾ ಇದ್ದೀನಿ. ಉಳಿದ ನಾಯಕರಿಗೆ ಹಾಗಾದ್ರೆ ಏನು ಇದಕ್ಕೇನು ಅಲ್ಲ, ಉಳಿದ ನಾಯಕರು ಈಗಾಗಲೇ ಎಲ್ಲರೂ ಮಾತಾಡ್ತಾ ಬಂದಿದ್ದಾರೆ. ಜಾಫರ್ ಶರೀಫ್ ಅವರು ಮಾತಾಡಿದ್ದಾರೆ, ರಹಮಾನ್ ಖಾನ್ ಅವರು ಮಾತಾಡಿದ್ದಾರೆ, ಈವನ್ CM ಇಬ್ರಾಹಿಂ ಅವರು ಮಾತಾಡಿದ್ದಾರೆ. ಅವರು ಎಲ್ಲ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮರುಲ್ ಇಸ್ಲಾಂ ಮಾತಾಡಿದ್ದಾರೆ, ತನ್ವೀರ್ ಸೇಠ್ ಮಾತಾಡಿದ್ದಾರೆ, ಜಮೀರ್ ಅಹಮದ್ ಮಾತಾಡಿದ್ದಾರೆ. ಎಲ್ಲರೂ ಆಮೇಲೆ ಯಾರೂ ಇನ್ವಾಲ್ವ್ ಇಲ್ಲ ಇದರಲ್ಲಿ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಲೀಡ್ರ್ಗಳು ಇರೋದೇ ಮುಸ್ಲಿಂ ಲೀಡ್ರ್ಗಳು ಒಂದು 8-10 ಜನ ಇದ್ದೀವಿ ನಾವು. ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಎಲ್ಲರೂ ಪರದಾಡ್ತಾ ಇದ್ದಾರೆ, ಓಡಾಡ್ತಾ ಇರೋವಂಥ ಜನ. ಯಾರು ಸಮುದಾಯವನ್ನು ಇಟ್ಕೊಂಡು ದುಡ್ಡು ಮಾಡಿ ಕಾಸು ಮಾಡಿ ಮಾಡುವಂಥ ನಾಯಕರುಗಳು ಯಾರೂ ಇಲ್ಲ ಇಲ್ಲಿ. ಎಲ್ಲರೂ ಏನಾದರೂ ಅವ್ರ ಕೈಯಲ್ಲಿ ಆಗುವಂಥದ್ದು ಸಮಾಜಕ್ಕೆ ಮಾಡೋಕ್ಕೆ, ಸಮುದಾಯಕ್ಕೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಎಲ್ಲರನ್ನೂ ಪಟ್ಟಿ ಮಾಡಿಬಿಟ್ಟು ಲಿಸ್ಟ್ ಮಾಡಿಬಿಟ್ಟು ಇವರೆಲ್ಲ ತಪ್ಪು, ಇವರೆಲ್ಲ ಸುಳ್ಳು. ಓಕೆ, ಈಗ ರಿಪೋರ್ಟ್ ಕೊಟ್ಟು ಎಷ್ಟು ತಿಂಗಳಾಯಿತು? 2 ತಿಂಗಳಾಯ್ತಲ್ಲ. ಏನು ಮಾಡಿದ್ದಾರೆ ಇವರು? ಡ್ಯೂರಿಂಗ್ ಸೆಷನ್ ನಡೆಯುವಾಗ ರಿಪೋರ್ಟು CMಗೆ ಕೊಟ್ಟಿದ್ದು. ಫ್ಲೋರಲ್ಲಿ ಇಡ್ತೀವಿ, ಹೌಸಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ ಫ್ಲೋರಲ್ಲಿ ಕೇಳಿದ್ವಿ, ಮನೆಯಲ್ಲಿ ಹೌಸಲ್ಲಿ ಕೊಡಿ ಅದು ರಿಪೋರ್ಟು, CBI ಕೊಡಿ, ನೀವು CBI ತನಿಖೆ ಮಾಡಿ ಅಂದ್ವಿ. ಏನೂ ಮಾಡಲಿಲ್ಲ, ಅದ್ರ ಬಗ್ಗೆ ಮಾತೇ ಆಡಲಿಲ್ಲ. CBI ತನಿಖೆಗೆ ಸಮರ್ಥನೆ ಏನು? ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ವರ್ ಮಾಣಿಪಾಡಿ ವರದಿ ಆಗೋದು ಸರಿ ಇಲ್ಲ. ಅನ್ವರ್ ಮಾಣಿಪಾಡಿಗೆ ಆಮೇಲೆ ಈ ರಿಪೋರ್ಟ್ ಯಾರು ಅನ್ವರ್ ಮಾಣಿಪಾಡಿಗೆ ಕೇಳಿರೋದು? ಯಾರು ಕೇಳಿದ್ದಾರೆ ಈ ರಿಪೋರ್ಟು? ವಕ್ಫ್ ಬೋರ್ಡ್ ಕೇಳಿದಾರಾ? ವಕ್ಫ್ ಬೋರ್ಡ್ ಅವ್ರು ಏನಾದರೂ ಹೇಳಿದಾರಾ? ಯಾರು? ಹೂ ಆಸ್ಕ್ಡ್ ಫಾರ್ ದಿಸ್ ರಿಪೋರ್ಟ್? ಇಸ್ ದ ಗೌರ್ಮೆಂಟ್ ಮೇಡ್ ಅ ಕಮಿಟಿ ಆ್ಯಂಡ್ ಆಸ್ಕ್ ದೆಮ್ ಟು ಡೂ ಆನ್ ಎನ್ಕ್ವೈರಿ? ವೈ? ವಾಟ್ ಇಸ್ ದ ಇಂಟೆನ್ಷನ್? ಇಸ್ ವೆರಿ ಕ್ಲಿಯರ್. ಅಲ್ಲಿ ಯಾರು ಏನಾಗಬೇಕು? ಅಲ್ಲ, ತಪ್ಪಾಗಿಲ್ಲ. ಅಲ್ಲ, ಇಲ್ಲಿ ಎಲ್ಲಿ ತಪ್ಪು? ನೀವು ತಪ್ಪೇ ಆಗದೆ ಇರೋದನ್ನ ತಪ್ಪಾಗಿದೆ ಅಂತ ಹೇಳಿದರೆ ಏನು ತಪ್ಪದು? ಏನು ಅರ್ಥ ಏನೋದಕ್ಕೆ? ಏನಾದರೂ ಆಗಿದ್ದರೆ ತಾನೇ ನೀವು ಹೇಳಬೇಕಾಗಿರೋದು. ಆಗದೆ ಇರೋದನ್ನ ನೀವು ತಂದುಬಿಟ್ಟು 2 ಲಕ್ಷ ಕೋಟಿ ಅಂತ ಇವ್ರು ಹೇಳ್ತಾರಲ್ಲ, ಎಲ್ಲಿದೆ 2 ಲಕ್ಷ ಕೋಟಿ? ಇದನ್ನು ಸ್ಕ್ಯಾಮ್ ಆಯಿತು ಏನು? ವಾಟ್ ಈಸ್ ದ ಇಂಟೆನ್ಷನ್? ಇಸ್ ವೆರಿ ಕ್ಲಿಯರ್. ಇಟ್ಸ್ ಅ ಪೊಲಿಟಿಕಲಿ ಮೋಟಿವೇಟೆಡ್. ಇವ್ರು ಬೇಕು ಅಂತೇಳಿ ಪರ್ಪಸ್ಫುಲಿ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಹೆಸರು ಬಂದ ಮೇಲೆ ನಿಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಇದ್ರ ಬಗ್ಗೆ ಮಾತಾಡಬೇಕಿತ್ತಲ್ಲ. ಮಾತಾಡಿದ್ರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರೋರು, ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಈ ರೀತಿ ಡ್ಯಾಮೇಜ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಪಕ್ಷದ ನಾಯಕರುಗಳು ಮಾತಾಡಬೇಕಿತ್ತಲ್ಲ. ಎಲ್ಲರೂ ಮಾತಾಡಿದ್ದಾರೆ ಅಮಿತ್ ಅವರೇ. ಅವಕಾಶಗಳು ಸಿಕ್ಕಿದಾಗ ಒಬ್ಬೊಬ್ಬರು ಒಂದೊಂದು ಕಡೆ ಮಾತಾಡ್ತಾನೆ ಬಂದಿದ್ದಾರೆ. ನಾನು ಪಕ್ಷದಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಪ್ಲಸ್ ಇದು ಸುಳ್ಳಿದು. ಎಲ್ಲಾದರೂ ಎನ್ಕ್ರೋಚ್ಮೆಂಟ್ ಆಗಿರ್ಬೋದು ವಕ್ಫ್ ಬೋರ್ಡ್ ಪ್ರಾಪರ್ಟಿ. ಅದನ್ನು ಈಸಿ ಗೌರ್ಮೆಂಟ್ ಒಂದು ಸರ್ವೆ ಮಾಡಲಿ, ಹೋಗಿ ಅಳತೆ ಮಾಡಿಬಿಟ್ಟು ಇದು ವಕ್ಫ್ ಬೋರ್ಡ್ದು ಅಂತೇಳಿ ಮಾರ್ಕ್ ಮಾಡಿ ಒಂದು ಫೆನ್ಸ್ ಮಾಡಲಿ, ಮುಗೀತಲ್ಲಿಗೆ. ಈ ಹೆಸರಿಸಲ್ಪಟ್ಟಿರುವ ಈ ಪಟ್ಟಿಯಲ್ಲಿ ಏನು ವರದಿಯಲ್ಲಿ ಯಾವುದೇ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿಲ್ಲ. ಯಾರೂ ಆಗಿಲ್ಲ. ನೀವ್ಯಾರು ಅದರಲ್ಲಿ ಹಾಗಾದ್ರೆ ಯಾವುದೇ ಆಸ್ತಿ ಆಗಲಿ ಕಬಳಿಕೆಯನ್ನ ಮಾಡಿಲ್ಲ. ಹಾಗಾದ್ರೆ ಏನೂ ಆಗಿಲ್ಲ. ಇಲ್ಲಿ ನಾನು ಹೇಳೋದು ನೋಡಿ, ವಕ್ಫ್ ಬೋರ್ಡ್ ಯಾಕೆ ವರದಿ ಇಲ್ಲ ಅದನ್ನೆಲ್ಲ ಹೇಳ್ತಾರೆ, ಅದನ್ನ ಹೇಳಿ. ನೀವು ಈಗ ಹೇಳ್ತೀರಾ ಅವ್ರು 7,000 ಪೇಜದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಏನು 7,000 ಪೇಜ್ ರಿಪೋರ್ಟ್ ಅಂತ ಹೇಳಿದ್ರೆ ನೀವು ಎಷ್ಟು ಪೇಜ್ ಬರೀತೀರಿ ಒಂದು ದಿವಸಕ್ಕೆ? ಎಷ್ಟು ಜನ ಸೇರಬೇಕು 7,000 ಪೇಜ್ ರಿಪೋರ್ಟ್ ಕೊಡೋಕ್ಕೆ? ಇವ್ರು ಯಾವಾಗಿಂದ ಮಾಡ್ತಾ ಇದ್ದಾರೆ? ಇದು ಅನ್ವರ್ ಮಾಣಿಪಾಡಿ ರಿಪೋರ್ಟೇ ಎಲ್ಲ. ಸುಮ್ಮನೆ ಸೈನ್ ಮಾಡಿ ಯಾರೋ ಕೊಟ್ಟಿದ್ದನ್ನು ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಇವ್ರು ರಿಪೋರ್ಟು. ನೀವು ಆಲೋಚನೆ ಮಾಡಿ, ಒಂದು ರಿಪೋರ್ಟ್ ಮಾಡಬೇಕು, ಒಂದ್ರ ಬಗ್ಗೆ ತನಿಖೆ ಮಾಡಬೇಕು. ಆಯೋಗದ ಅಧ್ಯಕ್ಷ ಯಾರೋ ಕೊಟ್ಟಿದ್ದನ್ನು ಅವ್ರು ಯಾಕೆ ತಗೋತಾರೆ, ಏನು ಸೈನ್ ಮಾಡ್ತಾರೆ? ತಾವು ಏನು ಹೇಳ್ತಾ ಇದ್ದೀರಿ? ಅಲ್ಲ, ಈ ರಿಪೋರ್ಟು ಈಗ ನೀವು ಹೇಳ್ತಿರಲ್ಲ ಇಷ್ಟು ಪೇಜ್ ಇದೆ, ಅಷ್ಟು ಪೇಜ್, ಹೇಗೆ ಸಾಧ್ಯವಾಗುತ್ತೆ ಹೇಳಿ ನೀವು? ಡಸಂಟ್ ಇಟ್ ನೀಡ್ ಸಮ್ ಟೈಮ್? ಒಂದು ಎನ್ಕ್ವೈರಿ ಮಾಡಬೇಕು, ಒಂದು ರಿಪೋರ್ಟ್ ಒಂದು ಮಾಡಬೇಕು ಅಂದರೆ ಎಷ್ಟು ದೊಡ್ಡ ಕೆಲಸ ಇದೆ ಅದು. ಇಟ್ಸ್ ಆಲ್ ಪ್ರೀ ಪ್ಲಾನ್ಡ್ ಅಂತ ಮಾಡಿ. ಹೇಳ್ತೀರಿ ಯಾವುದೇ ತಪ್ಪುಗಳಾಗಿಲ್ಲ, ಅವರ ವರದಿನೇ ಸರಿ ಇಲ್ಲ ಹಾಗಾದರೆ ಅನ್ನೋದಾದರೆ, ವಕ್ಫ್ ಬೋರ್ಡ್ನಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ಆಗಿಲ್ಲ ಅನ್ನೋ ತನಿಖೆಯನ್ನು ತಾವ್ಯಾಕೆ ಡಿಮ್ಯಾಂಡ್ ಮಾಡ್ಬೋದು? ಈಗ ನಾವು ಡಿಮ್ಯಾಂಡ್ ಮಾಡಿದ್ದೀವಲ್ಲ. ವಕ್ಫ್ ಬೋರ್ಡಲ್ಲಿ ಏನಾದರೂ ಯಾವುದೇ ಅವ್ಯವಹಾರ ಆಗಿಲ್ಲ, ನಾವು ಅದರಲ್ಲಿ ತನಿಖೆ ಮಾಡಿ ಅಂತ ನೋಡಿ. ಈ ರಿಪೋರ್ಟ್ ಸರಿ ಇಲ್ಲ. ವಕ್ಫ್ ಬೋರ್ಡಲ್ಲಿ ಅವ್ಯವಹಾರ ಆಗಿದೆಯಾ ಇಲ್ವಾ ಅನ್ನೋದನ್ನು ಫುಲ್ 100% ನನಗೆ ಹೇಳಲಿಕ್ಕೆ ಬರಲ್ಲ. ಬಟ್ ನನಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಂದು 10 ವರ್ಷದಿಂದ ಬಹುಶಃ ಯಾವ ಪ್ರಾಪರ್ಟಿನೂ ಸೇಲ್ ಮಾಡಿಲ್ಲ, ಯಾವ ಪ್ರಾಪರ್ಟಿನೂ ಲೀಸಿಗೂ ಮೋಸ್ಟ್ಲಿ ಕೊಟ್ಟಿಲ್ಲ. ಹಳೇದು ಕೊಟ್ಟಿರೋದು ಈವನ್ ದರ್ ಇಸ್ ಅಲ್ಲ, ಕೊಡಕ್ಕೆ ಬರಲ್ಲ ಅಂದ್ರೆ ಪ್ರಾಪರ್ಟಿ ಸೇಲ್ ಮಾಡೋದು ವಿಚಾರ ಬರುತ್ತೆ. ಕಾನೂನು ಪ್ರಕಾರ ಲೀಸಿಗೆ ಅದೇ ಈಗ ಇವ್ರು ಏನು ಹೇಳ್ತಾ ಇದ್ದಾರೆ,
ಪ್ರಾಪರ್ಟಿ ಹೊಡ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ, ಅದು ಮಾಡೋಕ್ಕೆ ಬರೋದೇ ಇಲ್ಲ. ಹಾಗಾದ್ರೆ 10 ವರ್ಷ ಹಿಂದೆ ಆಗಿದೆ ಹಾಗಾದ್ರೆ. ಅಲ್ಲಲ್ಲ, ನನಗೆ ಈಗ ಗೊತ್ತಿರೋದು, ಈಗ ವಿನ್ಸನ್ ಮ್ಯಾನರ್ ಇವೆಲ್ಲ ಭಾಳ ಹಿಂದೆ ಆಗಿರೋದು. ಲೀಸ್ ಕೊಡಲಿಕ್ಕೆ ಪ್ರೊವಿಷನ್ ಇದೆ. ಟು ಡೆವಲಪ್ ಎ ಪ್ರಾಪರ್ಟಿ ಯು ಹ್ಯಾವ್ ಟು ಗಿವ್ ಇಟ್ ಆನ್ ಲೀಸ್. ನಾನು ಕೂಡ ಶಿವಾಜಿನಗರಲ್ಲಿ ಮದ್ರಸೆ ನಿಜ್ವಾನ್ ಅಂತೇಳಿ ಒಂದು ಸ್ಕೂಲ್ ಇದೆ, ಉರ್ದು ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಅಲ್ಲೊಂದು 20,000 ಸ್ಕ್ವೇರ್ ಫೀಟ್ ಬೇರೆಯವರೆಲ್ಲ ಕಬ್ಜಾ ಮಾಡಿಟ್ಟಿದ್ರು. ಐ ವಾಸ್ ಅಡ್ಮಿನಿಸ್ಟ್ರೇಟರ್ ದೇರ್ ಫಾರ್ ಆಲ್ಮೋಸ್ಟ್ 2-3 ಇಯರ್ಸ್. ನಾನು ಅದನ್ನು ಫ್ರೀ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿ ಅದನ್ನು ಗ್ರೌಂಡ್ ಮಾಡಿ ಮತ್ತೆ ಸ್ಕೂಲಿಗೆ ಸೇರಿಸಿದ್ದೀವಿ. ಈ ಥರ ಅದು ಯಾರು ಬಡವರು ಅಂಗಡಿಗಳು ಹಾಕ್ಕೊಂಡು ಏನೋ ಸ್ಲಮ್ ಥರ ಮನೆಗಳು ಕಟ್ಕೊಂಡು ಕೆಲವು ಜಾಗ ನಮ್ಮ ವಕ್ಫ್ ಜಾಗದಲ್ಲಿ ಇರ್ಬೋದು. ಸೊ ತಮ್ಮ ಪ್ರಕಾರ ಇಡೀ ವರದಿಯಲ್ಲಿ ಇರೋದೆಲ್ಲ ಸರಿ ಇಲ್ಲ ಅನ್ನೋದು ತಾವು ಹೇಳ್ತೀರಿ. ವರದಿ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ವಕ್ಫ್ ಪ್ರಾಪರ್ಟಿ ಎಲ್ಲೂ ಕೂಡ ಏನು ಮಿಸ್ಯೂಸ್ ಆಗಿಲ್ಲ. ನೋಡಿ, ಈಗ ಬೀದರಲ್ಲಿ ಕಬ್ರಿಸ್ತಾನ್ ಕಬ್ಜಾ ಆಗಿದೆ, ಎನ್ಕ್ರೋಚ್ಮೆಂಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರು ಎನ್ಕರೇಜ್ ಮಾಡಿದ್ದಾರೆ? ಬಡವರು, ಮನೆ ಇಲ್ಲದೆ ಇರೋರು ಎನ್ಕರೇಜ್ ಮಾಡಿರ್ತಾರೆ. ಗೌರ್ಮೆಂಟಿಗೆ ಈಸಿ ಅದು. ಈಗ ಒಂದು ಸ್ಲಮ್ ಬೋರ್ಡ್ದು ಈಗ JNREM ಸ್ಕೀಮಲ್ಲಿ ಬೇಕಾದಷ್ಟು ಮನೆಗಳು ಕಟ್ಟೋಕ್ಕೆ ಪ್ರೊವಿಷನ್ ಇದೆ. ನೀವೆಲ್ಲೋ ಒಂದು ಸ್ವಲ್ಪ ಮನೆ ಕಟ್ಕೊಟ್ಟು ಬಾಕಿ ಜಾಗ ಎಲ್ಲ ಬಿಡಿಸ್ಕೊಡಿ ನೀವು ಸ್ಲಮ್ಗೆ. ಓಕೆ, ಬೇರೆ ಯಾರು ಕಬ್ಜಾ ಮಾಡಿದ್ದಾರೆ ಇನ್ನೊಂದು ಅವ್ರದ್ದು ಯಾರ್ದು ಲಿಸ್ಟ್ ಹೆಸರೇ ಕೊಟ್ಟಿಲ್ಲ ಇವರು. ಅವ್ರು ಯಾರ ಹೆಸರು ಹೇಳಿಲ್ಲ. ಸರಿ, ಪೊಲಿಟಿಕಲ್ ಲೀಡರ್ಸ್ದು ಹೆಸರು ಹೇಳಿದ್ರು ಇವರು. ನಮಗೆ ಗೊತ್ತಿರೋ ಹಾಗೆ ಇವ್ರು ಯಾರು ಯಾವ ವಕ್ಫ್ ಬೋರ್ಡ್ ಜಾಗನೂ ಇವ್ರು ಯಾರೂ ತೊಗೊಂಡಿಲ್ಲ, ಇವ್ರು ಯಾರೂ ಕಬ್ಜಾನೂ ಮಾಡಿಟ್ಕೊಂಡಿಲ್ಲ. ನೀವು ಬೇರೆ ಯಾರ್ದು ಹೆಸರು ಈ ಲಿಸ್ಟಲ್ಲಿ ಬಂದಿಲ್ಲ ಆಚೆ. ಇವ್ರು ನಿಜವಾಗ್ಲೂ ಮಾಡಿದರೆ. ಸೊ ಬೀದರ್ದು ಭಾಳ ಇದೆ, ಹಾಗೆ ಇದೆ ಅಂತಲೇ ಅನ್ವರ್ ಮಣಿಪಾಡಿ ಹೇಳ್ತಾ ಇರೋದು. ಓಕೆ, ಗೌರ್ಮೆಂಟಿಗೆ ಏನು ದೊಡ್ಡ ಕೆಲಸನದೀಗ ಫುಲ್ ಸೆಟಪ್ ಇದೆ. ಸರ್ವೆ ಮಾಡಲಿ, ಸರ್ವೆ ಮಾಡಿಬಿಟ್ಟು ಜಾಗ ಎಷ್ಟಿದೆ ಅಷ್ಟನ್ನು ತಮ್ಮ ಕಾನೂನು ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಖಂಡಿತವಾಗಿ ಕಾನೂನು ಬೇರೆ ಏನು ಮಾಡಲಿಕ್ಕೆ ಪ್ರಶ್ನೆ ಇಲ್ಲ. ನೀವು ಯಾಕೆ ಸರಿಬೇಕು? ನಾನು ಕರೆಕ್ಟಾಗಿದ್ದೀನಿ, ನಾನು ಮಾಡ್ತಾ ಇರೋದು, ಅವ್ರು ಮಾಡಿರೋದು ತಪ್ಪು, ಅವ್ರು ಮಾಡಿರೋದು ಯಾವುದೂ ಸರಿ ಇಲ್ಲ, ನಾನು ಅದನ್ನು ಮಾಡಲೇಬೇಕಲ್ಲ. ಪ್ಲಸ್ ನನ್ನ ಜನಕ್ಕೆ ತಾವು ಪ್ರಾಮಾಣಿಕವಾಗಿದ್ದೀರಿ. ಈ 100%, 100%. ಅದ್ರ ಬಗ್ಗೆ ಯಾವ ಥರ ಸಂಶಯ ನಿಮಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ನಾನು ಎಲ್ಲೂ ಯಾವತ್ತೂ ಏನು ವಕ್ಫ್ ಬೋರ್ಡ್ ಜಾಗ ಅದ್ರ ಹತ್ರನೇ ಹೋಗಿಲ್ಲ ನಾವು. ಈಗಾಗಲೇ ತಮ್ಮ ಪ್ರಕಾರ ತಾವು ನ್ಯಾಯಾಲಯಕ್ಕೆ ಹೋಗಿದ್ದೀರಿ. ತಾವು ಪ್ರಾಮಾಣಿಕರೋ ಅಲ್ವೋ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯದ ತೀರ್ಪು ಬರಲಿ. ನಿಮ್ಮ ವಿಚಾರವನ್ನು ನ್ಯಾಯಾಲಯ ಏನು ತಗೊಳುತ್ತೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅನ್ನೋದಕ್ಕೆ ನಾವು ಕೂಡ, ಯಾಕೆ ನ್ಯಾಯಾಲಯದ ಮೇಲೆ ಯಾರೂ ಇಲ್ಲ, ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತಿಸ್ತೀವಿ. ನ್ಯಾಯಾಲಯ ಏನು ಹೇಳುತ್ತೆ ನಾವು ಕೂಡ ವೇಟ್ ಮಾಡ್ತೀವಿ. ಅಲ್ಲ, ಯಾಕೆಂದರೆ ಇಟ್ ಹ್ಯಾಸ್ ಟು ಬಿ ಲೀಗಲ್. ಈಗ ನೀವು ಏನಾದರೂ ಒಂದು ಹೇಳಿದ್ರೆ ನಾನು ಸರಿಪಡಿಸೋದು ಹೇಗೆ ಅದನ್ನು? ಆ ಒಂದು ಪ್ರಯತ್ನ ನಂದಿದೆ ಅಷ್ಟೇ. ಅದಕ್ಕೆ ನಿಮ್ಮ ಏನು ನೀವು ಇವತ್ತು ಕರೆದು ನನಗೆ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನಾನು ವೈಯಕ್ತಿಕವಾಗಿ ಕನ್ನಡಪ್ರಭ ಮೇಲೇನೋ ಇಲ್ಲ ನಿಮ್ಮ ಸುವರ್ಣ ಮೇಲೇನೋ ಇನ್ನೊಬ್ಬರ ಮೇಲೆ ನಮ್ಮ ಹೋರಾಟ ಇಲ್ಲ. ವಿಚಾರ ತಪ್ಪು ಸುಳ್ಳು ಅದ್ರ ಮೇಲೆ ಹೋರಾಟ ಮಾಡಲೇಬೇಕು. ನಾವು ಕೂಡ ಅದೇ ರೀತಿ ಯಾವುದೇ ಪ್ರೆಜುಡಿಸ್ ಇಲ್ಲದೆ ನಿಮ್ಮನ್ನು ಕೂಡ ಕರೆದು ತುಂಬಾ ಸಂತೋಷ. ಮಾತಾಡೋಣ. ಹರೀಶ್ ಅವರು ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಸೀಮಿತ ಅವಧಿಯಲ್ಲಿ ಕೆಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.